ಇವಾಗ ಟೈಪ್ಸ್ ಆಫ್ ಮೀಟಿಂಗ್ಸ್ ನೋಡೋಣ. ಟೈಪ್ಸ್ ಆಫ್ ಮೀಟಿಂಗ್ಸ್ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ಮೀಟಿಂಗ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅದರ್ ಮೀಟಿಂಗ್. ಎಷ್ಟು ಟೈಪ್ಸ್ ಇದೆ ಮೀಟಿಂಗ್ ಅಲ್ಲಿ? 4 ಟೈಪ್ಸ್ ಇದೆ. ಆನ್ಯುವಲ್ ಜನರಲ್ ಮೀಟಿಂಗ್ ಒಂದು, ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ಮೀಟಿಂಗ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅದರ್ ಮೀಟಿಂಗ್ಸ್. ಇವಾಗ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಏನು ಅಂತ ನೋಡೋಣ. ಆನ್ಯುವಲ್ ಅಂದ್ರೆ ಏನು? ವರ್ಷ ಅಲ್ವಾ? ಆನಮ್ ಅಂತೀವಲ್ವಾ? ಎ ಮೀಟಿಂಗ್ ಹೆಲ್ಡ್ ಒನ್ಸ್ ಎವ್ರಿ ಇಯರ್ ಫಾರ್ ಶೇರ್ ಹೋಲ್ಡರ್ಸ್ ಟು ಡಿಸ್ಕಸ್ ದ ಕಂಪನೀಸ್ ಆನ್ಯುವಲ್ ಪರ್ಫಾರ್ಮೆನ್ಸ್. ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಏನ್ ನೋಡ್ತೀವಿ ನಾವು? ಏನು ವರ್ಷದಲ್ಲೆಲ್ಲ ಏನ್ ಪ್ರಾಫಿಟ್ ಲಾಸ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಲ್ಲ ಏನ್ ಬಂದಿದ್ಯೋ ಅದನ್ನ ವರ್ಷಕ್ಕೊಂದ್ಸತಿ ಶೇರ್ ಹೋಲ್ಡರ್ಸ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡೋ ಅಂತದ್ದು, ಆಯ್ತಾ? ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅಪ್ರೂವಲ್ ಮಾಡೋದು, ಅಂದ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನೋಡಿ, ಆಮೇಲೆ ಡಿವಿಡೆಂಡ್ ನ ಕೊಡೋದಿರ್ಬೋದು, ಆಮೇಲೆ ಡೈರೆಕ್ಟರ್ಸ್ ನ ಅಪಾಯಿಂಟ್ ಮಾಡೋದು ಇಲ್ಲ ರಿಮೂವ್ ಮಾಡೋದು, ಇಲ್ಲ ಆಡಿಟರ್ಸ್ ನ ಅಪಾಯಿಂಟ್ ಮಾಡೋದು ರಿಮೂವ್ ಮಾಡೋದು. ಸೊ ಇದಿಷ್ಟು ಕೆಲ್ಸನ ಇಲ್ಲಿ ಮಾಡ್ತಾರೆ. ಏನು ಅವ್ರದ್ದೇನ್ ಪ್ರಾಫಿಟ್ ಮತ್ತೆ ಲಾಸ್ ಇದೆಯಲ್ವಾ ಅದು ಕ್ಲೀನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಎಲ್ಲ ಇನ್ ಡೀಟೇಲ್ ಆಗಿರ್ಬೇಕು. ಸೊ ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ? ಪಾರ್ಟಿಸಿಪೇಟ್ ಮಾಡ್ತಾರೆ ಡಿಸಿಷನ್ ಮೇಕಿಂಗ್ ಅಲ್ಲಿ. ಅಂದ್ರೆ ಪ್ರಾಫಿಟ್ ಇಷ್ಟು ಬಂದಿದೆ, ಎಷ್ಟು ಡಿವಿಡೆಂಡ್ ಕೊಡೋಣ, ಏನ್ ಮಾಡೋಣ ಅಂತ ಕುತ್ಕೊಂಡು ಡಿಸೈಡ್ ಮಾಡ್ತಾರೆ. ಸೊ ಇದೇನಿದು ವರ್ಷಕ್ಕೊಂದ್ಸತಿ ಮಾಡೋದು ಆನ್ಯುವಲ್ ಜನರಲ್ ಮೀಟಿಂಗ್. ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ಎ ಮೀಟಿಂಗ್ ಕಾಲ್ಡ್ ಬಿಟ್ವೀನ್ ಟು ಆನ್ಯುವಲ್ ಜನರಲ್ ಮೀಟಿಂಗ್ ಟು ಡಿಸ್ಕಸ್ ಅರ್ಜೆಂಟ್ ಆರ್ ಸ್ಪೆಷಲ್ ಮ್ಯಾಟರ್ಸ್. ಇದೇನಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಗಿಂತ ಮುಂಚೆನೆ ಒಂದು ಮೀಟಿಂಗ್ ಮಾಡ್ತಾರೆ, ಏನಾದ್ರೂ ಒಂದು ಇಂಪಾರ್ಟೆಂಟ್ ಥಿಂಗ್ ನ ಡಿಸ್ಕಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ಯಾವ್ದಾದ್ರು ಹೊಸ ಸ್ಪೆಷಲ್ ಮ್ಯಾಟರ್ಸ್ ನ ಡಿಸ್ಕಸ್ ಮಾಡೋದಕ್ಕೆ, ಆಯ್ತಾ? ಇವಾಗ ಯಾವ ತರದ್ದು ಡಿಸ್ಕಷನ್ ನಡೆಯುತ್ತೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಂದ್ರೆ? ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್, ಇಲ್ಲಾಂದ್ರೆ ಏನು ಕಂಪನಿ ರೂಲ್ಸ್ ಇದೆಯಲ್ವಾ ಅದರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅನ್ನೋ ಹಾಗಿದ್ರೆ ಅವಾಗ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ನ ಮಾಡೋದು. ಏನ್ ಫಸ್ಟ್ ಪಾಯಿಂಟು, ಏನಾದ್ರು ಅರ್ಜೆಂಟ್ ಆಗಿ ಏನಾದ್ರು ಏನು ಕಂಪನಿ ರೂಲ್ಸ್ ಏನಾದ್ರು ಚೇಂಜ್ ಮಾಡಬೇಕು ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್ ಅಲ್ಲ ಅಂದ್ರೆ ಮೀಟಿಂಗ್ ನ ಮಾಡ್ತಾರೆ. ಆಮೇಲೆ ಏನಾದ್ರೂ ಮರ್ಜ್ ಆಗೋದಕ್ಕೆ, ಇಲ್ಲ ಅಕ್ವಿಸಿಷನ್ ಆಗಕ್ಕೆ, ಇಲ್ಲ ಏನೋ ಡೈರೆಕ್ಟರ್ ನ ರಿಮೂವ್ ಮಾಡೋದಕ್ಕೆ ಇದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಮಾಡೋದು. ಫಸ್ಟ್ ಅಪ್ರೂವಲ್ ಮರ್ಜಸ್ ಅಂದ್ರೆ ಒಂದು ಕಂಪನಿ, ನಮ್ ಕಂಪ್ನಿ ಏನಾದ್ರು ಲಾಸ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಕಂಪನಿ ಎ ಕಂಪನಿ ಬಿ ಎರಡು ಸೇರಿ ಮರ್ಜ್ ಆಗ್ಬಿಡ್ತಾರೆ, ಓಕೆನಾ? ಇಲ್ಲಾಂದ್ರೆ ಕಂಪನಿ ಎ ಕಂಪನಿ ಬಿ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಏನಾದ್ರು ಲಾಸ್ ಅಲ್ಲಿ ನಡೀತಾ ಇದೆ ಕಂಪನಿ ಬಿ, ಕಂಪನಿ ಎ ಏನ್ ಮಾಡುತ್ತೆ? ಕಂಪನಿ ಬಿ ನ ಅಕ್ವೈರ್ ಮಾಡುತ್ತೆ. ಇಲ್ಲ ಅಂದ್ರೆ ಆಡಿಟರ್ಸ್ ಮತ್ತೆ ಡೈರೆಕ್ಟರ್ಸ್ ನ ರಿಮೂವ್ ಮಾಡೋದಕ್ಕೂ ಕೂಡ ಈ ಮೀಟಿಂಗ್ ನ ಮಾಡ್ತಾರೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕ್ವಿಕ್ ಸೊಲ್ಯೂಷನ್ ಸಿಗುತ್ತೆ. ಏನಾದ್ರು ಅರ್ಜೆಂಟ್ ಇದ್ದಾಗ ಕ್ವಿಕ್ ಸೊಲ್ಯೂಷನ್ ಸಿಗುತ್ತೆ. ಹಾಗೇನೆ ಇಂಪಾರ್ಟೆಂಟ್ ಡಿಸಿಷನ್ ಯಾವುದೇ ಆನ್ಯುವಲ್ ಜನರಲ್ ಮೀಟಿಂಗ್ ಗೆ ವೇಟ್ ಮಾಡೋಕ್ಕಿಂತ ಮುಂಚೆನೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲಾನು ಇಲ್ಲೇ ಆಗೋಗ್ಬಿಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಆನ್ಯುವಲ್ ಜನರಲ್ ಮೀಟಿಂಗ್ ಅಂದ್ರೆ ವರ್ಷಕ್ಕೊಂದ್ಸತಿ ನಾವು ಪ್ರಾಫಿಟ್ ಬಗ್ಗೆ, ಡಿವಿಡೆಂಡ್ ಬಗ್ಗೆ ಮತ್ತೆ ಡೈರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋದಕ್ ಮಾಡ್ತಿದ್ವಿ. ಇದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಂದ್ರೆ ಈ ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ? ಏನಾದ್ರು ಅರ್ಜೆಂಟ್ ಇಲ್ಲ ಸ್ಪೆಷಲ್ ವಿಷಯ ಇದೆ. ಇವಾಗ ಯಾವ್ದೋ ಒಂದು ಅರ್ಜೆಂಟ್ ಆಗಿ ಪ್ರಾಜೆಕ್ಟ್ ಬಂದಿರುತ್ತೆ ಅನ್ಕೊಳ್ಳಿ, ಅದು ಅಕ್ಸೆಪ್ಟ್ ಮಾಡ್ಬೇಕಾ ಇಲ್ವಾ ಅನ್ನೋದೆಲ್ಲ ಅರ್ಜೆಂಟ್ ವಿಷಯನೆಲ್ಲಾನು ಇಲ್ಲಿ ಮಾಡ್ತಾರೆ. ಅರ್ಥ ಆಯ್ತಾ? ಏನಾದ್ರು ರೂಲ್ಸ್ ನ ಚೇಂಜ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇದೆ, ಏನಾದ್ರು ಇನ್ನೊಂದು ಕಂಪ್ನಿ ಜೊತೆ ಮರ್ಜ್ ಮಾಡ್ಬೇಕು, ಇಲ್ಲ ನಾವೇ ಇನ್ನೊಂದು ಕಂಪ್ನಿನ ಅಕ್ವೈರ್ ಮಾಡ್ಕೋಬೇಕು, ಇಲ್ಲ ಡೈರೆಕ್ಟರ್ ನ ರಿಮೂವ್ ಮಾಡ್ಬೇಕು. ಸೊ ಇದಿಷ್ಟನ್ನು ಏನ್ ಮಾಡ್ತೀವಿ? ಎಲ್ಲಿ ಡಿಸ್ಕಸ್ ಮಾಡ್ತೀವಿ? ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗ್ ಆಫ್ ಬೋರ್ಡ್ ಆಫ್ ಮೆಂಬರ್ಸ್. ಬೋರ್ಡ್ ಆಫ್ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಒಂದ್ ಮೀಟಿಂಗ್ ಮಾಡುವಂತದ್ದು. ಯಾವ ತರ ಮೀಟಿಂಗ್ ಅಂದ್ರೆ, ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಅಥಾರಿಟಿ ಇರುತ್ತೆ. ಎ ಮೀಟಿಂಗ್ ಆಫ್ ಡೈರೆಕ್ಟರ್ಸ್ ಟು ಮ್ಯಾನೇಜ್ ಡೈಲಿ ಬಿಸ್ನೆಸ್ ಆಪರೇಷನ್ ಅಂಡ್ ಪಾಲಿಸಿ ಡಿಸಿಷನ್. ಏನು ಡೈಲಿ ಬಿಸ್ನೆಸ್ ಆಪರೇಷನ್ ಮತ್ತೆ ಪಾಲಿಸಿ ಡಿಸಿಷನ್ ನ ಡಿಸ್ಕಸ್ ಮಾಡ್ತಾರೆ. ನಾನು ಪ್ರೀವಿಯಸ್ ಅಲ್ಲೇ ಹೇಳಿದೆ, ಏನೋ ಅಪ್ರೂವಲ್ ಲೋನ್ ನ ಅಪ್ರೂವ್ ಮಾಡ್ಸೋದಿರ್ಬೋದು, ಇಲ್ಲ ಏನಾದ್ರು ಪ್ರಾಫಿಟ್ ಆಗಿದ್ರೆ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕನ್ನೋದು, ಹೊಸ ಪ್ರಾಜೆಕ್ಟ್ ತಗೋಬೇಕಾ ಇಲ್ವಾ ಅನ್ನೋದು. ಸೊ ಅದನ್ನೆಲ್ಲ ಎಲ್ಲಿ ಇದು ಮಾಡ್ತಾರೆ? ಡಿಸ್ಕಸ್ ಮಾಡ್ತಾರೆ. ಮೀಟಿಂಗ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಅದರ್ ಮೀಟಿಂಗ್. ಅದರ್ ಮೀಟಿಂಗ್ ಅಂದ್ರೆ ಮೀಟಿಂಗ್ ಲೈಕ್ ಕಮಿಟಿ ಮೀಟಿಂಗ್, ಕ್ಲಾಸ್ ಮೀಟಿಂಗ್ ಆರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್. ಇದರಲ್ಲಿ ಏನ್ ಮಾಡ್ತಾರೆ? ಡಿಪಾರ್ಟ್ಮೆಂಟಲ್ ಮೀಟಿಂಗ್, ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಸೇರ್ಕೊಂಡು ಕುತ್ಕೊಂಡು ಡಿಸ್ಕಸ್ ಮಾಡುವಂತದ್ದು, ಓಕೆನಾ? ಇವಾಗ ಅರ್ಥ ಆಯ್ತಲ್ವಾ? ಫಸ್ಟ್ ಯಾವ್ದು
ಆನ್ಯುವಲ್ ಮೀಟಿಂಗ್ ಅಂದ್ರೆ ವರ್ಷಕ್ಕೊಂದ್ಸತಿ ನೋಡೋದು. ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ಅರ್ಜೆಂಟ್ ಇದ್ದಾಗ ನೋಡೋದು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಂದ್ರೆ ಡೈಲಿ ಆಪರೇಷನ್ ಇಲ್ಲಾಂದ್ರೆ ತಿಂಗ್ಳಿಗೊಂದ್ಸತಿ ಚೆಕ್ ಮಾಡೋದು. ಮತ್ತೆ ಅದರ್ ಮೀಟಿಂಗ್ ಅಂದ್ರೆ ಅದರಲ್ಲಿ ಕಮಿಟಿ ಮತ್ತೆ ಡಿಪಾರ್ಟ್ಮೆಂಟ್ ಮೀಟಿಂಗ್ಸ್ ಬಗ್ಗೆ ನೋಡುವಂಥದ್ದು. ಸೆಕ್ಷನ್ 118 ಮಿನಿಟ್ಸ್ ಅಂದ್ರೆ ಏನು? ಇವಾಗ ಮಿನಿಟ್ಸ್ ಆಫ್ ಪ್ರೊಸೀಡಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೆಕ್ಷನ್ 118 ಆಫ್ ಕಂಪನಿ ಆಕ್ಟ್ ಡೀಲ್ಸ್ ವಿತ್ ದ ಪ್ರಿಪರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಮಿನಿಟ್ಸ್ ಆಫ್ ಕಂಪನಿ ಮೀಟಿಂಗ್. Minutes are written records of all discussion, decision and resolution passed in a meeting. ಅರ್ಥ ಆಗ್ತಿದೆ ಅಲ್ವಾ ಏನು ಮಿನಿಟ್ಸ್ ಆಫ್ ಏನು ಮಿನಿಟ್ಸ್ ಅಂತ ಅಂದ್ರೆ ಇವಾಗ ಒಂದು ಮೀಟಿಂಗ್ ಆಗುತ್ತೆ ಅನ್ಕೊಳ್ಳಿ. ಆ ಮೀಟಿಂಗ್ ಅಲ್ಲಿ ಏನೇನಾಯ್ತು ಅನ್ನೋದಷ್ಟುನು ಏನ್ ಮಾಡ್ತಾರೆ, ಒಂದ್ ಕಡೆ ರೆಕಾರ್ಡ್ ಮಾಡ್ತಾರೆ. ಅದನ್ನ ಏನಂತ ಹೇಳ್ತೀವಿ? ಮಿನಿಟ್ಸ್ ಅಂತ ಹೇಳ್ತೀವಿ. ಯಾಕೆ ರೆಕಾರ್ಡ್ ಮಾಡ್ತಾರೆ ಗೊತ್ತಾ? ಇನ್ ಕೇಸ್ ನಾಳೆ ದಿನ ಯಾರಾದ್ರೂ ನನ್ ಡಿಸ್ಕಷನ್ ಈಗ 5 ಜನ ಕೂತಿರ್ತಾರೆ ಅನ್ಕೊಳ್ಳಿ. 4 ಜನ ಪ್ಲಾನ್ ಮಾಡ್ಕೊಂಡಿಲ್ಲ, ನಾನು ಹೇಳೇ ಇಲ್ವಲ್ಲ ಈ ತರ, ನಾನೆಲ್ಲಿ ಹೇಳ್ದೆ ನಿನ್ಗೆ ಶೇರ್ಸ್ ನ 5 ಇಂದ 10 ರುಪೀಸ್ ಮಾಡಕ್ಕೆ, ನಾನು ಹೇಳಲೇ ಇಲ್ಲ ಅಂತ ಎಲ್ಲಿ ಮಾತು ಬದಲಾಯಿಸ್ಬಿಡ್ತಾರ ಅಂತ. ಸೊ ಇದನ್ನ ಇದು ಬಂದಿರೋದು ಮಿನಿಟ್ಸ್ ಅಂದ್ರೆ ಏನು? ಅದೊಂದು ಪ್ರೂಫು. ನೀವೇನ್ ಹೇಳ್ತೀರೋ ಅದನ್ನೆಲ್ಲ ಅಲ್ಲೇ ನೀವೇನೇನ್ ಮೀಟಿಂಗ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡಿರ್ತೀರೋ, ಅದೇ ಎಷ್ಟು ಜನ ಬಂದಿರ್ತೀರ ಮೀಟಿಂಗ್ ಅಲ್ಲಿ, ಪ್ರತಿ ಒಂದು ಅದರಲ್ಲಿ ಎಂಟರ್ ಆಗಿರುತ್ತೆ. ಆಯ್ತಾ? ಈಗ 5 ಜನ ಅನ್ಕೊಳ್ಳಿ. 5 ಜನದಲ್ಲಿ 4 ಜನ ಡಿಫ್ರೆಂಟ್ ಒಪಿನಿಯನ್ ಹೇಳಿರ್ತಾರೆ, ಅದನ್ನೆಲ್ಲ ಬರ್ಕೊಂಡಿರ್ತಾರೆ. ಆಯ್ತಾ? ಇವಾಗ ಏನು ಕೀ ಪಾಯಿಂಟ್ಸ್ ನೋಡೋಣ. ಮೀಟಿಂಗ್ ಕನ್ವರ್ಟೆಡ್ ಯಾವ ತರ ಮೀಟಿಂಗ್ ಅಂತ ಬರೀತೀವಿ ಫಸ್ಟ್. ಶೇರ್ ಹೋಲ್ಡರ್ಸ್ ಮೀಟಿಂಗ್, ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್, ಕಮಿಟೀಸ್ ಅಂಡ್ ಅದರ್ ಕಂಪನಿ ಮೀಟಿಂಗ್ಸ್ ಅಂತ ಫಸ್ಟ್ ಬರೀತೀವಿ. ಆಮೇಲೆ ಏನ್ ಮಾಡ್ತೀವಿ, ಯಾವಾಗ ಡೇಟು, ಟೈಮು, ಪ್ಲೇಸು, ಆಮೇಲೆ 5 ಮೆಂಬರ್ಸ್ ಬಂದಿರ್ತಾರಲ್ಲ 5 ಜನದ್ದು ನೇಮ್ ಬರೀತೀವಿ. ಆಮೇಲೆ ಅವು ಏನ್ ಡಿಸ್ಕಷನ್ ಮಾಡಿದ್ರು, ಲಾಸ್ಟ್ ಅಲ್ಲಿ ಹೆಂಗೆ ಕ್ಲೋಸ್ ಆಯ್ತು ಮೀಟಿಂಗು ಅದನ್ನು ಬರ್ದಿರ್ತೀವಿ. ಆಮೇಲೆ ಮೇಂಟೈನ್ ಆಫ್ ಮಿನಿಟ್ಸ್. ಮಿನಿಟ್ಸ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ಮಿನಿಟ್ಸ್ ಬುಕ್. ಮಿನಿಟ್ಸ್ ಬುಕ್ ಅಂತಾನೆ ಪರ್ಟಿಕ್ಯುಲರ್ ಆಗಿರುತ್ತೆ. ಅದಕ್ಕೆ ಚೇರ್ಮನ್ ಸಿಗ್ನೇಚರ್ ಆಗಿರ್ಬೇಕು. ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಚೇರ್ಮನ್ ಸಿಗ್ನೇಚರ್ ಆಗಿರ್ಬೇಕು. ಆಕ್ಟ್ ಆಸ್ ಲೀಗಲ್ ಎವಿಡೆಂಟ್ ಇನ್ ಕೇಸ್ ಆಫ್ ಡಿಸ್ಪ್ಯೂಟ್ಸ್, ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ಕೋರ್ಟ್ ಆರ್ ವಿತ್ ರೆಗ್ಯುಲೇಷನ್ಸ್. ಓಕೆ, ಇದನ್ನ ಏನ್ ಮಾಡ್ತಾರೆ, ನಾನೇನಂದ್ರೆ ಇವಾಗ ಯಾವ ಟೈಮಲ್ಲಿ ನಡೀತು, ಯಾವ ತರ ಮೀಟಿಂಗ್ ಅಂತ ನೋಡಿದ್ವಿ. ಯಾವ ಟೈಮಲ್ಲಿ ನಡೀತು, ಯಾವ ಪ್ಲೇಸಲ್ಲಿ ನಡೀತು, ಆಮೇಲೆ ಅದನ್ನ ಮಿನಿಟ್ಸ್ ಬುಕ್ ಅಲ್ಲಿ ಬರ್ಗಿರ್ಬೇಕು. ಆ ಮಿನಿಟ್ಸ್ ಬುಕ್ ನ ಚೇರ್ಮನ್ ಸೈನ್ ಮಾಡಿರ್ಬೇಕು ಅದ್ರಲ್ಲಿ. ಓಕೆನಾ? ಆಮೇಲೆ ಈ ಬುಕ್ ನ ಮಿನಿಟ್ಸ್ ಬುಕ್ ನ ಏನು ಎವಿಡೆನ್ಸ್ ಆಗಿ ಯೂಸ್ ಮಾಡ್ತಾರೆ. ನಾಳೆ ದಿನ ಏನಾದ್ರು ಕೇಸ್ ಫೈಲ್ ಆದ್ರೆ, ಈಗ ಕಂಪ್ನಿ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಹಾಗೆ ಅಲ್ವಾ, ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೋರ್ಟಲ್ಲಿ ಹೋಗಿ ನಿಂತಿರ್ತಾರೆ. ಸೊ ಅಲ್ಲಿ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಒಂದು ಎವಿಡೆನ್ಸ್ ಆಗಿ ಮೇಂಟೈನ್ ಮಾಡೋದು. ಓಕೆನಾ? ಅರ್ಥ ಆಯ್ತಲ್ವಾ ಮಿನಿಟ್ಸ್ ಬುಕ್ ಅಂತ ಏನಂತ? ಈಗ ರಿಕ್ವಿಸಿಟ್ ಆಫ್ ವ್ಯಾಲಿಡ್ ಮೀಟಿಂಗ್ ನೋಡೋಣ. ಯಾವ್ದಾವ್ದಿದೆ? ನೋಟಿಸ್, ಅಜೆಂಡಾ, ಚೇರ್ಮನ್, ಪ್ರಾಕ್ಸಿ, ರೆಸೊಲ್ಯೂಷನ್, ಮಿನಿಟ್ಸ್, ಪೋಸ್ಟರ್ ಬಟಲ್, ಈ ವೋಟಿಂಗ್, ವಿಡಿಯೋ ಕಾನ್ಫರೆನ್ಸ್. ಇವಾಗ ಇದಿಷ್ಟು ಇದೆ ಅಲ್ವಾ. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಆದ್ಮೇಲೆ ಲಿಕ್ವಿಡೇಷನ್ ಅಂತ ಅಪ್ಡೇಟೆಡ್ ವರ್ಷನ್ ಇದೆ ನಿಮ್ಗೆ. ಲಾಸ್ಟ್ ಸೆಮ್ ಲೈಕ್ ಫಸ್ಟ್ ಸೆಮ್ SCP ಬ್ಯಾಚ್ ಅವ್ರಿಗಿರ್ಲಿಲ್ಲ, ಇವಾಗ ಆಡ್ ಆನ್ ಆಗಿದೆ ಅದು. ಅದನ್ನು ಕೂಡ ಇದಲ್ಲೇ ಅಪ್ಲೋಡ್ ಮಾಡ್ತೀನಿ, ಇದೇ 5th ಮಾಡ್ಯೂಲ್ ಅಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ನೋಟಿಸ್. ಏನ್ ನೋಟಿಸ್ ಅಂದ್ರೆ ಇವಾಗ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ನೋಟಿಸ್ ಅಂತ ಅಂದ್ರೆ ಫಸ್ಟೇ ನೋಟಿಸ್ ಕೊಡೋದು. ಮೀಟಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ, ಇವಾಗ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಅಂದ್ರೆ 21 ಡೇಸ್ ಮುಂಚೆನೆ ಏನ್ ಮಾಡ್ತಾರೆ, ಇವರು ನೋಟಿಸ್ ಕೊಡ್ತಾರೆ. ಯಾಕಂದ್ರೆ ಫಸ್ಟೇ ಎಲ್ಲರೂ ಪ್ರಿಪೇರ್ ಆಗ್ಲಿ, ಅಟೆಂಡ್ ಆಗ್ಲಿ, ಮತ್ತೆ ಅದಕ್ಕಂತಾನೆ ಸೆಪರೇಟ್ ಟೈಮ್ ಇಟ್ಕೊಳ್ಳಿ ಅಂತ. ನೆಕ್ಸ್ಟ್ ಅಜೆಂಡಾ, ಲಿಸ್ಟ್ ಆಫ್ ಐಟಮ್ಸ್ ಟು ಬಿ ಡಿಸ್ಕಸ್ಡ್ ಇನ್ ದ ಮೀಟಿಂಗ್. ಅಂದ್ರೆ ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ಒಂದು ಅಜೆಂಡಾನ ಇನ್ಕ್ಲೂಡ್ ಮಾಡಿರ್ಬೇಕು. ಸೊ ಅಕೌಂಟ್ಸ್ ರಿಲೇಟೆಡ್ ಇರ್ಬೋದು, ನೆಕ್ಸ್ಟ್ ಡಿವಿಡೆಂಟ್ ರಿಲೇಟೆಡ್ ಇರ್ಬೋದು, ಇಲ್ಲ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋಬೇಕು ಅನ್ನೋದಿರ್ಬೋದು. ಇದೆಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಇದು ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟೇನೆ ಇವಾಗ ಮಿಕ್ದವ್ರಿಗೆ ಗೊತ್ತಾಗುತ್ತೆ ಯಾವ ಪರ್ಪಸ್ಗೆ ಮೀಟಿಂಗ್ ಮಾಡ್ತಾ ಇರೋದು, ನಾವ್ ಇನ್ನೇನು ರಿಪ್ಲೈ ಮಾಡ್ಬೇಕು, ನಾವ್ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಚೇರ್ಮನ್, ಪರ್ಸನ್ ಹೂ ಕಂಡಕ್ಟ್ಸ್ ಅಂಡ್ ಕಂಟ್ರೋಲ್ ದ ಮೀಟಿಂಗ್. ಚೇರ್ಮನ್ ಏನ್ ಮಾಡ್ತಾನೆ, ಅವನೇನೆ ಕಂಡಕ್ಟ್ ಮಾಡ್ತಾನೆ, ಹಾಗೆ ಮೀಟಿಂಗ್ ನ ಅವನೇ ಕಂಟ್ರೋಲ್ ಮಾಡ್ತಾನೆ. ಸೊ ಅವ್ನ್ ಇರೋದ್ರಿಂದ ಏನಾಗುತ್ತೆ, ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ, ಮತ್ತೆ ಒಂದು ಮೀಟಿಂಗ್ ಒಂದು ಫ್ಲೋ ನಲ್ಲಿ ಹೋಗುತ್ತೆ. ಆಯ್ತಾ? ಇಲ್ಲಾಂದ್ರೆ ಜುಟ್ ಇಟ್ಕೊಂಡು ಜಗಳ ಆಡ್ಕೊಬಿಡ್ತಾರೆ ಅಷ್ಟೇನೆ. ಸೊ ಚೇರ್ಮನ್ ಏನ್ ಮಾಡ್ತಾನೆ ಅಂದ್ರೆ ಆನ್ಯುಯಲ್ ಮೀಟಿಂಗ್ ಸ್ಟಾರ್ಟ್ ಮಾಡದ, ಏನ್ ಡಿಸ್ಕಸ್ ಮಾಡೋದು, ಇವಾಗ ಬೇರೆ ಮೀಟಿಂಗ್ ಅಂದ್ರೆ ಏನ್ ಡಿಸ್ಕಸ್ ಮಾಡ್ತೀವಿ ಅದ್ರಲ್ಲಿ ಅನ್ನೋದನ್ನ ನೋಡ್ಕೊಳ್ತಾನೆ. ನೆಕ್ಸ್ಟ್ ಪ್ರಾಕ್ಸಿ, ಎ ಪರ್ಸನ್ ಅಪಾಯಿಂಟೆಡ್ ಟು ಅಟೆಂಡ್ ಅಂಡ್ ವೋಟ್ ಆನ್ ಬಿಹಾಫ್ ಆಫ್ ಮೆಂಬರ್. ಏನು, ಆ ಮೆಂಬರ್ ಬದಲು ಇನ್ನೊಬ್ಬ ಬಂದು ವೋಟ್ ಹಾಕೋದಕ್ಕಂತಾನೆ ಇವನ್ನ ಸೆಲೆಕ್ಟ್ ಮಾಡಿರ್ತಾರೆ, ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ.
ಯಾಕೆ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 5 ಜನ ಮೀಟಿಂಗ್ ಅಲ್ಲಿ ಅಂತ ನಾನು ಹೇಳಿದ್ನಲ್ವಾ ಪ್ರಿವಿಯಸ್ ಅಲ್ಲಿ. 5 ಜನದಲ್ಲಿ ಒಬ್ಬ ಏನ್ ಮಾಡಿರ್ತಾನೆ, ಎಲ್ಲೋ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟಿರ್ತಾನೆ, ಅವ್ನಿಗೆ 21 days ಒಳಗಡೆ ರಿಟರ್ನ್ ಆಗೋದಕ್ಕಾಗಲ್ಲ. ಸೊ ಅವನ್ ಬದ್ಲು ಇನ್ನೊಬ್ಬ ಬರೋಂಥದ್ದು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ನನ್ ಬದ್ಲು ನಾನ್ ನಮ್ಮ ಅಮ್ಮಂಗ್ ಕಳ್ಸೋಂಥದ್ದು ಈ ತರ. ಸೊ ನನ್ ಬದ್ಲು ನಮ್ಮಮ್ಮ ಹೋಗ್ಬಿಟ್ಟು ಅಟೆಂಡೆನ್ಸ್ ಈಗ ಪೇರೆಂಟ್ಸ್ ಮೀಟಿಂಗ್ ನಾವ್ ಹೋಗಿಲ್ಲ ಅಂದು ನಮ್ಮಮ್ಮ ಹೋಗಿ ಅಟೆಂಡ್ ಮಾಡ್ತಿದ್ದಲ್ವಾ. ಸೊ ಅದೇ ತರ ನನ್ ಬದ್ಲು ಅವ್ರು ಹೋಗ್ಬಿಟ್ಟು ಮೀಟಿಂಗ್ ನ ಅಟೆಂಡ್ ಮಾಡೋದು. ನೆಕ್ಸ್ಟ್ ರೆಸಲ್ಯೂಷನ್, ಫಾರ್ಮಲ್ ಡಿಸ್ಕಷನ್ ಟೇಕನ್ ಇನ್ ದ ಮೀಟಿಂಗ್. ಏನು ಫಾರ್ಮಲ್ ಡಿಸ್ಕಷನ್ ಅಂತ ಅಂದ್ರೆ ಡಿವಿಡೆಂಡ್ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ಯಾವನು ಡೈರೆಕ್ಟರ್ ಬಗ್ಗೆ ಇರ್ಬೋದು, ಇವ್ರ ಬಗ್ಗೆನೆ ಫಾರ್ಮಲ್ ಆಗಿ ಡಿಸಿಷನ್ ತಗೊಳ್ಳೋದು, ಯಾರ್ಗೆ ಎಷ್ಟು ಕೊಡ್ಬೇಕು ಏನು ಅಂತ. ನೆಕ್ಸ್ಟ್ ಮಿನಿಟ್ಸ್ ಅಂದ್ರೆ ಏನು, ರಿಟರ್ನ್ ರೆಕಾರ್ಡ್ ಆಫ್ ಆಲ್ ಡಿಸ್ಕಷನ್ ಡಿಸಿಷನ್ ಅಂಡ್ ರೆಸಲ್ಯೂಷನ್. ಏನು ಮಿನಿಟ್ಸ್ ಬುಕ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಪ್ರತಿ ಒಂದನ್ನು ರೆಕಾರ್ಡ್ ಮಾಡ್ತೀವಿ. ಇವಾಗ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಅನ್ಕೊಳ್ಳಿ, ಒಂದ್ ಡಿವಿಡೆಂಡ್ ಶೇರ್ ಬಂದು 5 rupees ಕೊಡೋಣ ಅಂತ. ಸೊ 5 rupees ಕೊಡ್ಬೇಕು ಅಂತ ಡಿಸೈಡ್ ಆಯ್ತು. 5 ಜನ ಕುತ್ಕೊಂಡು ಮಾತಾಡಿದ್ದು, ಅವನ ಹೆಸರು ಅದು, ಇವನ ಹೆಸರು ಇದು, ಪ್ರತಿ ಒಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿರುತ್ತೆ. ಅವ್ರ ನೇಮು, ಡೇಟು, ಪ್ಲೇಸು, ಯಾವ ಟೈಮಿಗೆ ಅಟೆಂಡ್ ಆದ್ರು ಮೀಟಿಂಗ್ ನ, ಯಾವ ಟೈಮಿಗೆ ಮುಗೀತು ಮೀಟಿಂಗು, ಪ್ರತಿ ಒಂದು ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಪೋಸ್ಟಲ್ ಬಾಟಲ್, ಏನು ವೋಟಿಂಗ್ ಬೈ ಶೇರ್ ಹೋಲ್ಡರ್ಸ್ ಟು ಪೋಸ್ಟ್ ಆನ್ ಎಲೆಕ್ಟ್ರಾನಿಕಲ್ ಮೀನ್ಸ್ ವಿತೌಟ್ ಅಟೆಂಡಿಂಗ್ ಮೀಟಿಂಗ್. ಅಂದ್ರೆ ಮೀಟಿಂಗ್ ನ ಅಟೆಂಡ್ ಆಗದೇನೆ ಅವರು ವೋಟ್ ಮಾಡೋ ಅಂತದ್ದು. ಅಂದ್ರೆ ಎಲ್ಲೋ ಕುತ್ಕೊಂಡು, ಇವಾಗ ಫೋನಲ್ಲಿ ಒಂದು ಲಿಂಕ್ ಬಂದಿರುತ್ತೆ ಅನ್ಕೊಳ್ಳಿ, ಸೊ ಅದ್ರ ಮೂಲಕ ವೋಟ್ ಮಾಡೋದಿರ್ಬೋದು. ನೆಕ್ಸ್ಟ್ ಈ ವೋಟಿಂಗ್ ಅಂದ್ರೆ ಏನು, ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ವೋಟಿಂಗ್. ಅಂದಿದ ತಕ್ಷಣ ಎಲೆಕ್ಟ್ರಾನಿಕ್ ಬರುತ್ತಲ್ವಾ, ಸೊ ಎಲೆಕ್ಟ್ರಾನಿಕ್ ನ ಯೂಸ್ ಮಾಡ್ಕೊಂಡು ವೋಟಿಂಗ್ ಮಾಡೋ ಅಂತದ್ದು. ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್, ಕೆಲವೊಂದ್ಸತಿ ಏನಾಗುತ್ತೆ, ಅಟೆಂಡ್ ಆಗೋದಕ್ಕಾಗಲ್ಲ, ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇನೆ ಮೀಟಿಂಗ್ ನ ಮಾಡ್ತಾರೆ. ಏನೇನ್ ಮಾಡ್ತಾರೆ, ಕಂಡಕ್ಟಿಂಗ್ ಮೀಟಿಂಗ್ ಥ್ರೂ ಆಡಿಯೋ ವಿಜುವಲ್ ಎಲೆಕ್ಟ್ರಾನಿಕಲ್ ಕಮ್ಯುನಿಕೇಶನ್ ಅಲೋಯಿಂಗ್ ಡೈರೆಕ್ಟ್ ಪಾರ್ಟಿಸಿಪೇಷನ್ ವಿತೌಟ್ ಫಿಸಿಕಲ್ ಪ್ರೆಸೆಂಟ್. ಏನ್ ಮಾಡ್ತಾರೆ, ಈಗ ಝೂಮ್ ಆ್ಯಪಲ್ಲೋ ಇನ್ನೊಂದು ಆ್ಯಪಲ್ಲೋ ಏನ್ ಮಾಡ್ತಾರೆ, ಮೀಟಿಂಗ್ ನ ಮಾಡೋ ಅಂತದ್ದು. ಓಕೆನಾ, ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ.